ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ತನುಶ್ರೀ ಚಾನಲ್. ಹೆಂಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೀವೆಲ್ಲ ಹೆಂಗೆ ಆಚರಿಸ್ಕೊಂಡೆ, ನಾನು ಹೆಂಗೆ ಆಚರಿಸ್ಕೊಂಡೆ ಅಂತ ನಿಮಗೆ ಹೇಳ್ತೀನಿ. ಇದರಲ್ಲಿ ಬೆಳಗ್ಗೆನೇ ಎದ್ದು ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕಜ್ಜಾಯನ ನೋಡ್ಕೊಂಬಂದ್ವಿ. ಬಂದಿದ್ದ ತಕ್ಷಣ ಮನೆಯಲ್ಲಿ ಪೂಜೆ ಮಾಡ್ತಾಯಿದ್ದೆ. ಪೂಜೆ ಮಾಡ್ತಾ ಇರುವಾಗ ಎಲ್ಲ ದೇವ್ರಿಗೂ ಒಂದೇ ನಾನು ಕೇಳಿದ್ದು, ಎಲ್ಲರೂ ಚೆನ್ನಾಗಿರಬೇಕು, ಅದ್ರಲ್ಲಿ ನಾನು ಚೆನ್ನಾಗಿರಬೇಕು, ದೀಪಾವಳಿನ ಫುಲ್ ಸೇಫಾಗಿ ಸೆಲೆಬ್ರೇಟ್ ಮಾಡ್ಕೋಬೇಕು ದೇವರೇ ಅಂತ ಬೇಡ್ಕೊತಾ ಇದ್ದೆ. ನೀವೆಲ್ಲ ಸೇಫಾಗಿ ಸೆಲೆಬ್ರೇಟ್ ಮಾಡಿರ್ತೀರಾ ಅಂತ ಅನ್ಕೊತಾ ಇದ್ದೀನಿ. ನಂದು ಒಂದು ರಿಕ್ವೆಸ್ಟ್ ಏನು ಅಂದರೆ, ನಾಯಿ ಇರೋ ಕಡೆ ಪ್ಲೀಸ್ ಹೊಡಿಬೇಡಿ, ಸ್ವಲ್ಪ ದೂರ ಹೋಗ್ಬಿಟ್ಟು ಹೊಡೀರಿ ಅಂತ ಬೇಡ್ಕೊತೀನಿ. ವೈ ಬಿಕಾಸ್ ಅದು ಭಯ ಬೀಳಬಾರ್ದಲ್ವ, ಅದಕ್ಕೆ. ಆ್ಯಂಡ್ ನಾನಂತೂ ಪಟಾಕಿ ಹೊಡೋಕೆ ಹೋಗಲ್ಲ. ನಾನನ್ನು ಹೊಡಿಲಿಲ್ಲ ಅಂದರೆ ಸ್ವಲ್ಪನ ಸ್ಮೋಕು ಸೌಂಡ್ ಪೊಲ್ಯೂಷನ್ನು ಕಡಿಮೆ ಆಗುತ್ತೆ ಅಂತ ನಾನು ಬಯಸ್ತೀನಿ. ಆ್ಯಂಡ್ ದೇವ್ರ ಹತ್ರ ಮುಕ್ಕೊಂಡು ಕಜ್ಜಾಯ ತಿಂದ್ಬಿಟ್ಟು ಕುಂಕುಮ ಇಟ್ಕೊಂಡು ಹಂಗೆಲ್ಲ ಇದು ಪ್ರೇ ಮಾಡ್ತಾಯಿದ್ದೆ. ಆ್ಯಂಡ್ ಹಂಗೆ ಅಮ್ಮ ನೋವು ದಾರ ಕಟ್ತೀನಿ ಬಾ ಅಂತ ಕರಿತಾಯಿತ್ತು. ಸರಿ ಕಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಮ್ಮನ ಹತ್ರ ಹೋಗ್ಬಿಟ್ಟು ಕಟ್ಟಿಸ್ಕೊತಾ ಇದ್ದೆ. ನಮ್ಮಮ್ಮ ಹೇಳ್ತಾಯಿದ್ರು ಹಬ್ಬದ ಬಗ್ಗೆ ಏನು, ಅದಕ್ಕೆ ಹೌದಾ ಅಂತ ಹೇಳ್ಬಿಟ್ಟು ನಾನು ಏನೋ ಕೇಳ್ತಾಯಿದ್ದೆ ನಮ್ಮಮ್ಮನ. ಹಂಗೆ ಹಿಂಗೆ ಅಂತ ನಮ್ಮಮ್ಮ ಹೇಳ್ತಾಯಿದ್ರು. ಮತ್ತು ನಮ್ಮಮ್ಮ ಆಚೆ ಕಡೆ ಹೆಂಗೆ ಡೆಕೋರೇಷನ್ ಮಾಡಿದೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಹಿಂಗೆಲ್ಲ ರಂಗೋಲಿ ನೀಟಾಗಿ ರಂಗೋಲಿ ಹಾಕಿಬಿಟ್ಟು ಈ ಥರ ಡೆಕೋರೇಷನ್ ಮಾಡ್ತಾಯಿದ್ರು ನಮ್ಮಮ್ಮ. ಬಟ್ ಬೆಳಗ್ಗೆ ಅಂದರೆ ಲೇಟ್ ಆಗಿಬಿಡುತ್ತೆ ಅಂತ ಇದು ರಂಗೋಲಿ ಮಾತ್ರ, ಹೂವಿನ ರಂಗೋಲಿ ಮಾತ್ರ ನೆನ್ನೆನೇ ಹಾಕಿದ್ರು. ಹೆಂಗಿದೆ ಅಂತ ಕಾಮೆಂಟ್ಸಲ್ಲಿ ತಿಳಿಸಿ. ಮತ್ತು ದೇವ್ರ ಮನೆ ಈ ಥರ ಸಿಂಪಲ್ಲಾಗಿ ಇದು ಮಾಡಿದರು. ಆದರೆ ನಾನೇ ಹೆಲ್ಪ್ ಮಾಡ್ತೀನಿ ನಮ್ಮಮ್ಮನಿಗೆ, ನಮ್ಮಮ್ಮನೇ ಅಲ್ವಾ, ಅದಕ್ಕೆ ಅಂತ ಹೇಳ್ಬಿಟ್ಟು ಫುಲ್ ಇದು ಮಾಡಿ ನಮ್ಮಪ್ಪ ಅಮ್ಮ. ಆ್ಯಂಡ್ ಅಂಗಡಿ ಪೂಜೆ ಇತ್ತು, ಪುರೋಹಿತರು ಬಂದಿದ್ರು, ನಮ್ಮ ಮಾವನ ಕೈಲೇ ಪೂಜೆ ಮಾಡಿಸ್ತಾಯಿದ್ರು. ಪೂಜೆ ಮಾಡಿಸ್ಬಿಟ್ಟು ಅಂಗಡಿಗೆಲ್ಲ ಒಳ್ಳೇದಾಗಬೇಕು, ಚೆನ್ನಾಗಿ ಬಿಸ್ನೆಸ್ ಆಗಬೇಕು ಅಂತ ದೇವ್ರ ಹತ್ರ ಬೇಡ್ಕೊತಾ ಇದ್ವಿ. ಆ್ಯಂಡ್ ಹಂಗೆ ಪೂಜೆ ಮಾಡಿಬಿಟ್ಟು ನಾವಾದರೆ ದೀಪಾವಳಿಗೆ ಅಂಗಡಿ ಆಗಲಿ ಗಾಡಿ ಪೂಜೆಸೇ ಆಗಲಿ ಏನೇ ಆಗಲಿ ಮಾಡೋದು. ನೀವು ಯಾವಾಗ ಮಾಡ್ತೀರ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಆ್ಯಂಡ್ ಇದೆ ಗಾಡಿಗೆಲ್ಲ ಪೂಜೆ ಮಾಡ್ತಾಯಿದ್ರು. ಪೂಜೆ ಮಾಡಿಬಿಟ್ಟು ಎಲ್ಲ ಸೇಫ್, ಏನೇ ಕಾರಿಗೆ ಆಗಲಿ ಗಾಡಿಗೆ ಆಗಲಿ ಏನಕ್ಕೆ ಪೂಜೆ ಮಾಡ್ತಾರೆ ಅಂದರೆ ನಾವೆಲ್ಲನೂ ಹೋಗ್ಬೇಕಾದ್ರೂ ಸೇಫಾಗಿ ಹೋಗಲಿ ಅಂತಲೇ ಅಲ್ವಾ. ಆ್ಯಂಡ್ ನೀವೆಲ್ಲ ಪೂಜೆ ಮಾಡಿದ್ರೆ ನೀವು ಹೆಂಗೆ ಸೆಲೆಬ್ರೇಟ್ ಮಾಡ್ಕೊಳ್ಳಿ ಅಂತ ನೀವು ಹೇಳಿ ನನಗೆ, ಓಕೆನಾ. ಆ್ಯಂಡ್ ಅದೇ ಟೈಮಲ್ಲೇ ಫುಲ್ಲು ಜೋರು ಮಳೆ, ಅದೇನೋ ಹೇಳ್ತಾರಲ್ವ ಮಳೆ ಬಿದ್ದರೆ ಏನೋ ಒಳ್ಳೇದಾಗುತ್ತೆ ಅಂತ. ನಿಮ್ಗೆ ಯಾರಂಗನ ಗೊತ್ತಿದ್ದರೆ ನನಗೆ ತಿಳಿಸ್ಕೊಂಡ್ಕೊಡಿ. ಮತ್ತು ಸಾಯಂಕಾಲ ಈ ಥರ ರೆಡಿ ಆಗಿಬಿಟ್ಟು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಈ ಥರ ಫೋಟೋಸ್ ಎಲ್ಲ ತೊಗೊಂಡೆ, ನಮ್ಮ ಆಶಾಮಿ ನಮ್ಮ ಮಮ್ಮಿ ಜೊತೆ ಎಲ್ಲ. ಆ್ಯಂಡ್ ಈ ಥರ ಇತ್ತು ನೈಟು. ಬರೀ ದೀಪದಿಂದನೇ ಎಲ್ಲ ಮುಗಿಸಿದ್ದು. ನಾವು ಪಟಾಕಿ ಅಂತ ಹೊಡೆಯೋಕ್ಕೆ ಹೋಗಿಲ್ಲ, ಹೇಳಿದ್ನಲ್ಲ ಆವಾಗಲೇ. ಆ್ಯಂಡ್ ನಮ್ಮ ಮಾವನ ಜೊತೆ ಎಲ್ಲ ಫೋಟೋಸ್ ಎಲ್ಲ ತೊಗೊಂಡು ಇದು ನನ್ನ ದೀಪಾವಳಿ ಬ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.